ಬೆಳಿಗ್ಗೆ ದೇವಸ್ಥಾನಕ್ಕಿಂತ ಹೋಗುವಾಗ ಸೈಕಲಲ್ಲಿ ಸ್ಲೋಪಲ್ಲಿ ನನಗೆ ಕಂಟ್ರೋಲ್ ಸಿಗೋದೆ ಇಲ್ಲಿ ಚರಂಡಿಗೆ ಬಿದ್ದೆ. ಆಗ ಬೆನ್ನಿಗೆ ಪೆಟ್ಟಾದ್ರಿಂದ ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿ 10th 1 year ಲೇಟ್ ಆಯಿತು. ಪುನಃ 1 year ಹಾಸ್ಪಿಟ್ಲಿಗೆಲ್ಲ ಹೋಗಿ ಚಿಕಿತ್ಸೆ ಎಲ್ಲ ತಗೊಂಡ ಮೇಲೆ ಪುನಃ 10th ವಾಪಸ್ ಕುಮಾರಸ್ವಾಮಿಗೆ ಬಂದು 10th ಕಂಟಿನ್ಯೂ ಮಾಡಿದೆ. ಫಸ್ಟ್ PUC ತೊಂದರೆ ಅಲ್ಲ, ಈಗ ಮ್ಯಾನೇಜ್ ಆಯಿತು, ಮನೇಲಿ ಓದಿದೆ. ಮತ್ತು ಕೆಲವು ಲೆಕ್ಚರ್ಸ್ ಎಲ್ಲ ಮನೆಗೆ ಒಂದು ಪಾಠ ಮಾಡ್ತಿದ್ದೆ ಫಸ್ಟ್ PU ಇರುವಾಗ. ಈ ಇನ್ಫೆಕ್ಷನ್ ಎಲ್ಲ ಆಗ್ತಾ ಇದೆ ನನಗೆ. ಸೊಂಟದ ಕೆಳಗೆ ಬಲ ಇಲ್ಲ ಅಲ್ವಾ? ಎದೆಯಿಂದ ಕೆಳಗೆ ಏನು ಗೊತ್ತಾಗಲ್ಲ. ಅಮ್ಮ ದಿನ ಶಾಲೆಗೆ ಇಲ್ಲಿಂದ ದುಡ್ಕೊಂಡು ಹೋಗೋದು ಸುಲಭ ಇಲ್ಲ, ಅಲ್ಲಿ ಮೇಲೆ ಹತ್ತಲಿಕ್ಕೆ ಸುಮಾರು ಕಷ್ಟ ಇದೆ. ನಂಗೆ ಒಬ್ಬನಿಗೆ ಹೋಗ್ಲಿಕ್ಕಾಗಲ್ಲ. ಪಾಪ ತಾಯಿ ದಿನ ಬಂದು ತಳ್ಳಿಕೊಂಡು ಬರ್ತಿದ್ರು. ದೇವರ ದಯದಿಂದ ನಾನು ಕಲಿದೇ ಇದ್ದರು ಅವನು ಓದಿಸ್ಬೇಕು ಅಂತ ವಿಚಾರ. ಸ್ಪೈನಲ್ ಇಂಜುರಿ ಆದಮೇಲೆ 1 ವರ್ಷ ಸಾಧಾರಣ ನಾವು 9 ತಿಂಗಳು ಹಾಸ್ಪಿಟ್ಲೆ, ನಾನು ಅವನಿಬ್ಬರು ಹಾಸ್ಪಿಟ್ಲೆ. ಅವನಿಗೊಂದು ಪುನರ್ಜೀವನವನ್ನು ಶಾಲೆ ಕೊಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನಮಗೂ ಕೂಡ ತುಂಬ ಕಾಡ್ತಿದ್ದದಂದರೆ ಅವನು ಮುಂದೆ ಒಂದು ಸ್ವತಂತ್ರವಾಗಿ ಬದುಕು ರೂಪಿಸಿಕೊಡಬೇಕು ಅನ್ನೋದು ಒಂದೇ ನಮ್ಮೆಲ್ಲರ ಉದ್ದೇಶ. ಶಿಕ್ಷಕರು ಇಲ್ಲಿಗೆ ಬಂದು ಮನೆಗೆ ಬಂದು ಪಾಠ ಮಾಡ್ತಿದ್ರು. ಮಕ್ಕಳಿಗೂ ನಾನು ಒಮ್ಮೊಮ್ಮೆ ಉದಾಹರಣೆ ಕೊಡೋದು ಅಂತ ಉಂಟು. ಫಿಸಿಕಲ್ ಡಿಸೆಬಿಲಿಟಿ ಈಸ್ ನಾಟ್ ಎ ಬ್ಯಾರಿಯರ್ ಅಂತ. ಅಂದರೆ ಅದನ್ನು ಕೂಡ ಮೀರಿ ನಿಲ್ಲಲಿಕ್ಕೆ ಆಗ್ತದೆ ಅಂತ ಹೇಳೋದಕ್ಕೆ ಸಾಯಿ ದರ್ಶನ್ ಒಂದು ಉದಾಹರಣೆ. ವೀಕ್ಷಕರೇ ನಮಸ್ತೆ. PUC ಫಲಿತಾಂಶ ಪ್ರಕಟಗೊಂಡಿದೆ. ಉತ್ತಮ ಅಂಕಗಳನ್ನು ಪಡೆದು ಟಾಪರ್ ಆದವರ, ಅದೇ ರೀತಿಯಲ್ಲಿ 100% ಫಲಿತಾಂಶವನ್ನು ಬಂದಿರುವ ಶಾಲೆಗಳ ಎಲ್ಲರ ಅಭಿಪ್ರಾಯಗಳನ್ನು ಕೂಡ ತಾವು ಕೂಡ ಬೇರೆ ಬೇರೆ ಸ್ಟೋರಿಯ ಮೂಲಕ ನೋಡಿದ್ದೀರಿ. ನಾನೀಗ ಒಬ್ಬ ವಿದ್ಯಾರ್ಥಿಯ ಎದುರು ಕೂತಿದ್ದೇನೆ ಸಂದರ್ಶನಕ್ಕಾಗಿ. ಸಾಧನೆ ಬಹಳಷ್ಟು ಜನ ಮಾಡ್ತಾರೆ, ಆದರೆ ಸವಾಲುಗಳ ಮಧ್ಯೆ ಮಾಡುವಂಥ ಸಾಧನೆಗೆ ಮೌಲ್ಯ, ಬೆಲೆ ಜಾಸ್ತಿ ಎನ್ನುವಂಥದ್ದು. ಅಂಥ ಬದುಕು ನೀಡಿದಂಥ ಸವಾಲುಗಳ ಮಧ್ಯೆ ಸಾಧನೆಯನ್ನು ಮಾಡಿರುವಂಥ ಸಾಯಿ ದರ್ಶನ್ ನನ್ನ ಜೊತೆಗಿದ್ದಾರೆ. PUC ಅಂದರೆ ಕುಮಾರಸ್ವಾಮಿ ವಿದ್ಯಾಸಂಸ್ಥೆಯಲ್ಲಿ PUCಯಲ್ಲಿ ವಾಣಿಜ್ಯ ವಿಭಾಗದಲ್ಲಿ 80% ಅಲ್ವಾ, 80 ಅಂಕಗಳೊಂದಿಗೆ ಉತ್ತೀರ್ಣರಾಗಿದ್ದಾರೆ. ಏನು ಆ ಸವಾಲನ್ನು ಅವರು ಹೇಗೆ ಮೆಟ್ಟಿ ನಿಂತು ಆ ಸಾಧನೆಯನ್ನು ಮಾಡಿದರು ಎನ್ನುವುದನ್ನು ಕೂಡ ಕೇಳೋಣ. ಪ್ರಥಮವಾಗಿ ಸಾಯಿ ದರ್ಶನ್, ಅಭಿನಂದನೆಗಳು. ಥ್ಯಾಂಕ್ ಯು ಸರ್. ಆ್ಯಕ್ಚುಲಿ ಬೆಡ್ರಿ ನೀವೀಗ ಹಾಸಿಗೆಯಲ್ಲೇ ಇರುವಂಥ ಸ್ಥಿತಿ ಯಾವಾಗ ಹೇಗೆ ನಿರ್ಮಾಣ ಆಯಿತು, ಆನಂತರ ಈ ಕುರಿತ ಮಾತನಾಡೋಣ. 10th ಇರುವಾಗ ಪ್ರಿಪರೇಟರಿ ಎಕ್ಸಾಮ್ ಆಗ್ತಾ ಇರುವಾಗ ನನಗೆ ಅಂತ ಬೆಳಿಗ್ಗೆ ದೇವಸ್ಥಾನಕ್ಕಿಂತ ಹೋಗುವಾಗ ಸೈಕಲಲ್ಲಿ ಸ್ಲೋಪಲ್ಲಿ ನನಗೆ ಕಂಟ್ರೋಲ್ ಸಿಗೋದೆ ಇಲ್ಲಿ ಚರಂಡಿಗೆ ಬಿದ್ದೆ. ಆಮೇಲೆ ಅಲ್ಲಿ ಆಗ ಬೆನ್ನಿಗೆ ಪೆಟ್ಟಾದ್ರಿಂದ ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿ 10th 1 year ಲೇಟ್ ಆಯಿತು. ಪುನಃ 1 year ಹಾಸ್ಪಿಟ್ಲಿಗೆಲ್ಲ ಹೋಗಿ ಚಿಕಿತ್ಸೆ ಎಲ್ಲ ತಗೊಂಡ ಮೇಲೆ ಪುನಃ 10th ವಾಪಸ್ ಕುಮಾರಸ್ವಾಮಿಗೆ ಬಂದು 10th ಕಂಟಿನ್ಯೂ ಮಾಡಿದೆ. ಎಷ್ಟಿತ್ತು ಮಾರ್ಕ್ಸ್ 10th ಅಲ್ಲಿ 78 75 ಇತ್ತು. ಮತ್ತು ನಾ 10th ಮಾಡಿ ಸಾಕು ಬಿಡು, ಇನ್ನು ವಾಪಸ್ ಸ್ಪೋರ್ಟ್ಸಿಗೆ ಹೋಗುವ, ಪ್ಯಾರಾಲಿಂಪಿಕ್ಗೆ ಸೇರು ಅಂತಿದ್ದೆ. ಆಗ 10th ಒಳ್ಳೆ ಮಾರ್ಕ್ ಬಂದ ನೋಡಿ, ಬೇಡ ವಾಪಸ್ PUC ಮಾಡಿಬಿಡು ಅಂತೇಳಿ ಆಯಿತು. ಫಸ್ಟ್ PUC ತೊಂದರೆ ಅಲ್ಲ, ಈಗ ಮ್ಯಾನೇಜ್ ಆಯಿತು, ಮನೇಲಿ ಓದಿದೆ. ಮತ್ತು ಕೆಲವು ಲೆಕ್ಚರ್ಸ್ ಎಲ್ಲ ಮನೆಗೆ ಒಂದು ಪಾಠ ಮಾಡ್ತಿದ್ರು ಫಸ್ಟ್ PU ಇರುವಾಗ. ಮತ್ತು ಫಸ್ಟ್ PU ಒಳ್ಳೆ ಮಾರ್ಕ್ ಬಂತು. ಸೆಕೆಂಡ್ PU ಕಂಟಿನ್ಯೂ ಮಾಡೋ ಅಂತ ಆಯಿತು. ಹಾಗೆ ಸೆಕೆಂಡ್ PU ಸಹ ಮಾಡಿದೆ. ಈಗ ಸೆಕೆಂಡ್ PU ಒಳ್ಳೆ ಮಾರ್ಕ್ ಬಂದಿದೆ. ಈಗ ಇನ್ನು ಮುಂದೆ ನೋಡ್ಬೇಕೆಂತ ಮಾಡ್ತೇನಂತ. ಓಕೆ, ಹೇಗೆ ಸ್ಟಡಿ ಮಾಡ್ತಾಯಿದ್ರಿ ಸಾಯಿ ದರ್ಶನ್? ಸ್ಟಡಿ ಫಸ್ಟಿಗೆ ಇಲ್ಲಿ ಮನೇಲಿ ಓದ್ತಿದ್ದೆ ಸ್ವಲ್ಪ. ಮತ್ತು ಹೆಲ್ತ್ ಇಶ್ಯೂ ಇರೋ ಕಾರಣದಿಂದ ನನಗೆ ಸರಿಯಾಗಿ ಕಾಲೇಜಿಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಲಾಸ್ಟ್ 2 months ಇರುವಾಗ ಅಷ್ಟೇ ಕಾಲೇಜಿಗೆ ಹೋಗಿ ಅಲ್ಲಿಂದ ಅಷ್ಟು ಲೆಕ್ಚರ್ಸಲ್ಲಿ ಸುಮಾರು ಸಹಾಯ ಮಾಡಿದರು. ಮೇನ್ ಇದು ಇಂಪಾರ್ಟೆನ್ಸ್ ಇರೋದನ್ನೆಲ್ಲ ಹೇಳಿಕೊಡ್ತಿದ್ರು, ಸುಮಾರು ಪ್ರೋತ್ಸಾಹಿಸ್ತಿದ್ರು ಅವರು. ಈಗ ಆರೋಗ್ಯದ ಅಂದರೆ ದೈಹಿಕ ಸ್ಥಿತಿ ಈಗ ಹೇಗಿದೆ? ಈಗ ಪರವಾಗಿಲ್ಲ ಸರ್. ಈಗ ಈಗ ಇನ್ಫೆಕ್ಷನ್ ಎಲ್ಲ ಆಗ್ತಾಯಿದೆ ನನಗೆ.
ಸೊಂಟದ ಕೆಳಗೆ ಬಲ ಇಲ್ಲ ಅಲ್ವಾ? ನಡೆದಾಗ ಎದೆಯಿಂದ ಕೆಳಗೆ ಏನೂ ಗೊತ್ತಾಗಲ್ಲ, ಫರ್ಸ ಜ್ಞಾನ ಇಲ್ಲ ಅಷ್ಟು. ಓಕೆ, ಇಂಥ ಸ್ಥಿತಿಯಲ್ಲಿರುವಾಗಲೂ ಕಲಿಬೇಕು ಅಂತ ಅನ್ನಿಸಿತ್ತು. ಬಹುಶಃ ತಂದೆ ತಾಯಿ ಪ್ರೋತ್ಸಾಹ, ಅದರಲ್ಲೂ ಬಹುಶಃ ತಾಯಿ ಬಹಳ ಅವರಿಗೂ ಒಂದು ಪರೀಕ್ಷೆ ಅಲ್ವಾ, ಹಾಗೆ ಅನ್ನಿಸಿತ್ತು. ಏನು ಹೇಳ್ತೀರಿ ತಂದೆ ತಾಯಿಯವರ ಬಗ್ಗೆ? ಅವರ ಬಗ್ಗೆ ಹೇಳಲಿಕ್ಕೆ ಸುಮಾರಿದೆ, ಹೇಳಲಿಕ್ಕೆ ಸಾಕಷ್ಟು ಹೆಲ್ಪ್ ಮಾಡ್ಯಾರ ಅವರು. ಅಮ್ಮ ದಿನ ಅಲ್ಲಿ ಶಾಲೆಗೆ ಇಲ್ಲಿಂದ ದುಡ್ಕೊಂಡು ಹೋಗೋದು ಸುಲಭ ಇಲ್ಲ, ಅಲ್ಲಿ ಮೇಲೆ ಅಪ್ಪ ಹತ್ತಲಿಕ್ಕೆ ಸುಮಾರು ಕಷ್ಟ ಇದೆ. ನನಗೆ ಒಬ್ಬನಿಗೆ ಹೋಗ್ಲಿಕ್ಕೆ ಆಗಲ್ಲ, ಪಾಪ ತಾಯಿ ದಿನ ಬಂದು ತಳ್ಳಿಕೊಂಡು ಬರ್ತಿದ್ರು. ಹಾಗೆ ತಂದೆಯು ಸುಮಾರು ಸಹಾಯ ಮಾಡಿದ್ದಾರೆ. ಯಾವುದನ್ನು ಈಗ ಕಷ್ಟ ಆಗ್ತದೆ ಅಂತ ಅನ್ನಿಸ್ಲಿಲ್ಲ ನನಗೆ. ಏನಿದೆ ಬದುಕಿನಲ್ಲಿ ಗುರಿ? ದೊಡ್ಡ ಗುರಿ ಏನಿಲ್ಲ, ಬಂದದ್ದನ್ನು ಎದುರಿಸಬೇಕಲ್ವಾ? ಅಷ್ಟೇ. ಓಕೆ, ಬದುಕು ನೀಡಿದ ಈ ಸವಾಲುಗಳನ್ನು ದಿಟ್ಟವಾಗಿ ಎದುರಿಸಿ ಇವತ್ತು PUCಯಲ್ಲೂ ಕೂಡ ಉತ್ತಮ ಸ್ಕೋರ್ನೊಂದಿಗೆ ಪಾಸಾಗಿರುವಂಥ ಸಾಯಿ ದರ್ಶನ್ ಅವರ ತಂದೆ ಮತ್ತು ತಾಯಿ ನಮ್ಮ ಜೊತೆಗಿದ್ದಾರೆ. ಮೂಲತಃ ಬೆಳಗಾಂನವರು. ಒಂದಷ್ಟು ಪರಿಚಯ ಮಾಡಿಕೊಡಿ. ನಾನು ಮೂಲತಃ ಬೆಳಗಾವಿ ಜಿಲ್ಲೆಯವನು. ಹೆಸರು? ಶ್ರೀಕಾಂತ್ ರಾಮಚಂದ್ರ ಕುಲಕರ್ಣಿ ಅಂತ. ಮೊದಲು ಫೋಟೋಗ್ರಫಿ ಮಾಡ್ತಾಯಿದ್ದೆ. ಫೋಟೋಗ್ರಫಿಯಿಂದ ಡಿಜಿಟಲ್ಲು ನಾನು ಅಷ್ಟು ಶಾಲೆ ಕಲೀಲಿಲ್ಲ, ಮ್ಯಾಟ್ರಿವರೆಗೆ ಅಷ್ಟೇ ಆಗಿದೆ. ಆಮೇಲೆ ಏನೋ ಒಂದು ವಿಚಾರದಿಂದ ಮತ್ತು ದೇವರ ದಯದಿಂದ ಏನೋ ಒಂದು ಕೆಲಸ ಮಾಡಬೇಕಂತಕೊಂಡು ಹೋಟ್ಲಲ್ಲಿ ಕೆಲಸ ಮಾಡಿಕೊಂಡು ಅದೇ ವೇಟ್ರ್ ಕೆಲಸ ಮಾಡಿಕೊಂಡು ಏನೋ ಒಂದು ಕೂಡ ಮತ್ತು ಸರ್ಪ ಸಂಸ್ಕಾರಕ್ಕೆ ಬೇಕಂತಂದರು. ಅದಕ್ಕೋಸ್ಕರ ಏನು ದೇವರ ದಯದಿಂದ ನಾನು ಕಲಿದೇ ಇದ್ದರು ಅವನು ಓದಿಸ್ಬೇಕು ಅಂತ ವಿಚಾರ. ಮೇಡಮ್, ನಿಮ್ಮ ಹೆಸರು? ನನ್ನ ಹೆಸರು ಭುವನೇಶ್ವರಿ ಅಂತ. ನಾನು ಉಜಿರೆಯವಳು. ನಾನು 10th ಅನುಗ್ರಹದಲ್ಲಿ ಓದಿದ್ದು. PUC ಇದನ್ನು SDM ಅಲ್ಲಿ ಮಾಡಿದ್ದೇನೆ. ನನ್ನ ಮಗ ಚೆನ್ನಾಗಿ ಓದ್ತಿದ್ದ. ನಾನು ಇಲ್ಲಿ ಕುಮಾರಸ್ವಾಮಿಗೆ ಅವನನ್ನು 7ನೇ ಕ್ಲಾಸಿಗೆ ಇಲ್ಲಿ ಅಡ್ಮಿಷನ್ ಮಾಡಿದ್ದು. ಅಲ್ಲಿವರೆಗೆ ಆತ್ಮಾನಂದ ಸರಸ್ವತಿ ವಿದ್ಯಾಲಯದಲ್ಲಿ ಚೆನ್ನಾಗಿ ಓದ್ತಿದ್ದ. ಅವನು ಕನ್ನಡ ಮೀಡಿಯಮಲ್ಲಿ ಓದಿದ್ದು. ಇಲ್ಲಿ ಸೇರುವಾಗ ಇಂಗ್ಲೀಷ್ ಮೀಡಿಯಮಿಗೆ ಸೇರುವಾಗ ತುಂಬ ಭಯಪಟ್ಟಿದ್ದ. ನನಗೆ ಇದು ಕಷ್ಟ ಆಗ್ತದೆ, ನಾನು ಕನ್ನಡ ಮೀಡಿಯಮ್ಗೆ ಸೇರ್ತೇನೆ ಅಂತ. ನಾನು ಇಂಗ್ಲೀಷ್ ಮೀಡಿಯಮಲ್ಲಿ ಓದಿರೋದ್ರಿಂದ ನಾನೇ ಅವನಿಗೆ ಹೇಳಿದೆ, ಏನಾಗೋದಿಲ್ಲ, 1 ವರ್ಷ ಕಷ್ಟ ಆಗ್ಬೋದು, ಆಮೇಲೆ ಮುಂದಿನ ಫ್ಯೂಚರ್ ಎಜುಕೇಷನ್ಗೆ ಇಂಗ್ಲೀಷ್ ಬೇಕಾಗ್ತದೆ ಅಂತ ಹೇಳುವತ್ತು ನಾನು ತುಂಬ ಸಪೋರ್ಟ್ ಮಾಡಿದ್ದು. ನಮಗೆ ಇಲ್ಲಿ ನಮ್ಮ HM ವಿದ್ಯಾರತ್ನ ಮೇಡಮು, ಹಾಗೆ ಎಲ್ಲ ಹೈಸ್ಕೂಲ್ ಟೀಚರ್ಸ್ ತುಂಬ ಅವನಿಗೆ ಸಹಾಯ ಮಾಡಿದ್ದಾರೆ. ಅದರಿಂದ ಅವನಿಗೆ 10th ಚೆನ್ನಾಗಿ ಓದ್ತಿದ್ದ. ಆದರೆ ನನ್ನದೇ ಹೆಲ್ತ್ ಇಶ್ಯೂಸ್ ಆಗಿ ನನಗೆ 2 ಸಲ ಹಾಸ್ಪಿಟ್ಲಲ್ಲಿರುವಾಗ ಅವನೇ 2 ತಿಂಗಳು ನನ್ನ ಜೊತೆ ಇದ್ದು ಸಹಾಯ ಮಾಡಿ, ನಾವು ಇಬ್ಬರೇ ಇರೋದ್ರಿಂದ ಅವರಿಗೆ ಪೂಜೆಗೆ ರಜೆ ಸಿಗ್ತಿರಲಿಲ್ಲ. ಆದ್ದರಿಂದ ನನ್ನ ಜೊತೆ ಅವನೇ ಹಾಸ್ಪಿಟ್ಲಲ್ಲಿ ಇರ್ತಿದ್ದ. ನನ್ನ ಇದನ್ನು ಮಾಡಿಕೊಂಡು ಓದೋದನ್ನು ಮಾಡಿಕೊಂಡು ಚೆನ್ನಾಗಿ 7th ಮತ್ತು 8th ಹಾಗೆ ಅವನಿಗೆ ಮಧ್ಯದಲ್ಲಿ ಡಿಸ್ಕಂಟಿನ್ಯೂ ಆಯಿತು. ಆದರೆ ಎಕ್ಸಾಮಲ್ಲಿ ಫೈನಲ್ ಎಕ್ಸಾಮಲ್ಲಿ ಅಟೆಂಡೆನ್ಸ್ ಟೀಚರ್ಸ್ನವರೇ ಕೊಟ್ಟು ಒಳ್ಳೆ ಮಾರ್ಕ್ ತಗೊಂಡಿದ್ದ. ಹಾಗೆ 10th ಅವನು ಚೆನ್ನಾಗಿ ಓದ್ತಿದ್ರು. ಆದರೆ ಪ್ರಿಪರೇಟರಿ ಟೈಮಲ್ಲಿ ಈ ಥರ ಒಂದು ಅಚಾನಕ್ಕಾಗಿ ಒಂದು ಟ್ರೋಮ್ ಆಗಿದ್ದರಿಂದ ಅವನಿಗೆ ಸ್ಪೈನಲ್ ಇಂಜುರಿ ಆಯಿತು. ಸ್ಪೈನಲ್ ಇಂಜುರಿ ಆದಮೇಲೆ 1 ವರ್ಷ ಸಾಧಾರಣ ನಾವು 9 ತಿಂಗಳು ಹಾಸ್ಪಿಟ್ಲೆ, ನಾನು ಅವನಿಬ್ಬರು ಹಾಸ್ಪಿಟ್ಲೆ. ಈ ಅವನಿಗೊಂದು ಪುನರ್ಜೀವನವನ್ನು ಶಾಲೆ ಕೊಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಶಾಲೆ ಮಕ್ಕಳು, ಪೋಷಕರು, ಟೀಚರ್ಸು ಮತ್ತು ಇಡೀ ಆಡಳಿತ ಮಂಡಳಿ ಎಲ್ಲವೂ ಸೇರಿ ನನ್ನ ಈ ಮರುಜೀವನವನ್ನು ಕೊಟ್ಟಿದೆ ಅಂತ ಹೇಳಲಿಕ್ಕೆ ತುಂಬ ಖುಷಿಯಾಗ್ತದೆ. ಇದಕ್ಕಾಗಿ ನಿಮ್ಮ ತ್ಯಾಗ ಭಾಳಷ್ಟು ಇತ್ತು ಅಂತಲ್ಲ? ನನ್ನದಂತ ಹೇಳುವಂಥದ್ದೇನಿಲ್ಲ, ಈ ಸುಬ್ರಹ್ಮಣ್ಯ ಜನತೆ ಅವನನ್ನು ಕಾಪಾಡಿದ್ದು. ಅದಲ್ಲದೆ ನನ್ನ ಅಣ್ಣನಾಗಿ ನಿಂತ್ಕೊಂಡವರು ಸುಬ್ರಹ್ಮಣ್ಯ ಸರ್. ಪ್ರತಿಯೊಂದು ಕಡೆ ಒಂದು ಕಾರ್ಡಿಗೆ ಆಗ್ಬೋದು, ಹಾಸ್ಪಿಟ್ಲಿಗೆ ಆಗ್ಬೋದು, ಎಲ್ಲ ಅವರೇ ಬರ್ತಿದ್ರು. ಇಂಗ್ಲೀಷ್ ಟೀಚರ್ ಆಗಿದ್ದು, ಪ್ರತಿದಿನ ಬಂದು ಅವನಿಗೆ ಇಂಗ್ಲೀಷ್ ಪಾಠ ಮನೆಯಲ್ಲಿ ಮಾಡ್ತಿದ್ರು. ಅಕೌಂಟೆನ್ಸಿ ಟೀಚರ್ ಅರುಣಾ ಮೇಡಮ್ ಮನೇಲಿ ಪಾಠ ಮಾಡ್ತಿದ್ರು. ಮತ್ತು ಹಾಗೆ ಸುಜಿತ್ ಸರ್ ಎಕನಾಮಿಕ್ಸ್ ಅವರು ಬಂದು ಮಾತಾಡ್ತಿದ್ರು.
ನಮ್ಮ ಪ್ರಿನ್ಸಿಪಲ್ ಸರ್ ಪ್ರತಿಯೊಂದು ವಿಷಯದಲ್ಲಿ ಅವನಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು ಇರ್ಬೋದು, ಎಲ್ಲ ಗಣೇಶ್ ಸರ್ ಎಲ್ಲ ವಿಷಯದಲ್ಲಿ ಅವರು ನನಗೆ ಹೇಳ್ತಿದ್ರು ಹೀಗೆ ಮಾಡಿ ಅಂತ. ಅದಲ್ಲದೆ ಸಲಹೆ ಸೂಚನೆ ಕೊಡೋದಲ್ಲದೆ ಅವರು ಕೈಲಾದ ಎಲ್ಲ ಸಹಕಾರವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ನನಗೆ ಈ ಶಾಲೆ ಬಗ್ಗೆ ತುಂಬ ಹೆಮ್ಮೆ, ಮತ್ತು ಮಾತುಗಳಲ್ಲಿ ವಿವರಿಸಲಿಕ್ಕೆ ತುಂಬ ಕಷ್ಟವೇ. ಮಗನ ಸಾಧನೆ ಬಗ್ಗೆ ಕೂಡ ಈಗ ಹೆಮ್ಮೆ ಅಂತ ಹೌದು, ಅವನಿಗೆ ಸಾಧನೆ ಬಗ್ಗೆ ಹೇಳಬೇಕು ಅಂದರೆ ಫಸ್ಟ್ ಪಿ ಯು ಸಿಯಲ್ಲಿ ಅವನಿಗೆ ಡೈಲಿ ಮೊಬೈಲಲ್ಲಿ ಕ್ಲಾಸ್ ಕೊಡ್ತಿದ್ರು. ಅದರಿಂದ ಫಸ್ಟ್ ಪಿ ಯು ಸಿ ನಮಗೆ ಅಂತ ಅಷ್ಟು ಕಷ್ಟ ಆಗಲಿಲ್ಲ. ಅವನಿಗೆ ಡೈಲಿ ನೋಟ್ಸ್ ನಾನು ತಗೊಂಡು ಬಂದು ಬರೀತಿದ್ದೆ, ಇಲ್ಲ ಮಕ್ಕಳ ಹತ್ರ ಕೊಟ್ಟು ಕಳಿಸ್ತಿದ್ರು. ಫಸ್ಟ್ ಪಿ ಯು ಸಿ ನನಗೇನು ಅನ್ನಿಸ್ಲಿಲ್ಲ. ಆದರೆ ಸೆಕೆಂಡ್ ಪಿ ಯು ಸಿ ಮತ್ತು ಸ್ಟಾರ್ಟಿಂಗಲೇ ಅವನಿಗೆ ತುಂಬ ಕಾಲ್ ಟೈಟ್ನೆಸ್ ಆಗಿ ಅವನು 2-3 ತಿಂಗಳು ಮಲಗಿದಲ್ಲೇ ಇದ್ದ. ಆದ್ದರಿಂದ ಅವನಿಗೆ ಡಿಸ್ಕಂಟಿನ್ಯೂ ಮಾಡ್ತೇನೆ, ನಾನು ಕಂಪ್ಲೀಟ್ ಮಾಡೋದಿಲ್ಲ ಅಂತ ಹೇಳ್ತಿದ್ದ. ಆಮೇಲೆ 2 ಪರೀಕ್ಷೆ ಮಾತ್ರ 2 ಎಕ್ಸಾಮ್ ಕೂತ್ಕೊಳ್ತಾರೆ, ಪರೀಕ್ಷೆ ಅಟೆಂಡ್ ಮಾಡಬೇಕು, ನಮಗೆ ಇಂಟರ್ನಲ್ ಮಾರ್ಕ್ಸ್ ಕೊಡಬೇಕಲ್ವ ಅಂತೇಳಿ ಪ್ರಿನ್ಸಿಪಲ್ ಸರ್ ಹೇಳಿದಾಗ ನಂಗೆ ಅನ್ನಿಸ್ತು, ಇಷ್ಟು ದೂರ ಬಂದ ಜರ್ನಿಯನ್ನು ಮಧ್ಯದಲ್ಲಿ ಬಿಟ್ಟರೆ ಸಾಧಾರಣ ಒಂದು 3/4 ವರ್ಷ ಬಂದಾಗಿದೆ, ಒಂದು 2 ತಿಂಗಳ ಜರ್ನಿಯನ್ನು ಯಾಕೆ ಕೈ ಬಿಡಬೇಕು ಅಂತ ಅವನ ಹತ್ರ ಹೇಳಿದೆ ನಾನು. ನೋಡು ಮಗ, ಇಷ್ಟು ಇಲ್ಲಿ ತನಕ ಮುಟ್ಟಿದ್ದೇವೆ, ಅವರು ನಮಗೆ ಸಹಕಾರ ಕೊಟ್ಟಿದ್ದಾರೆ, ಇನ್ನು ನೆಕ್ಸ್ಟ್ ಬರುವ ಇದು ಮಕ್ಕಳು ಜಾಸ್ತಿ ಇದ್ದಾರೆ, ನಿನಗೆ ವಾಪಸ್ ಅಷ್ಟೇ ಓದಲಿಕ್ಕೆ ಕಷ್ಟ ಆಗ್ಬೋದು, 1 ವರ್ಷದ ಪುನಃ ಮರ್ತೋಗ್ತದೆ. ಈಗಲೇ ಸಾಧಾರಣ ಒಂದು ಟ್ರೀಟ್ಮೆಂಟ್ ಇದರಿಂದಾಗಿ ಎಲ್ಲವೂ ನೆನಪುಳಿತಿರಲಿಲ್ಲ ಅವನಿಗೆ. ಆಗ ಅವನು ಹೇಳಿದ ಇಲ್ಲ ಟ್ರೈ ಮಾಡ್ತೇನೆ ಅಂತ. ಆದರೆ ಜನವರಿ 1ಕ್ಕೆ ಹೇಳ್ಕೊಂಡು ಹೋದಾಗೆ ಹೋದೆ, ಮತ್ತೆ ಬಿಡಲಿಲ್ಲ. ಕಂಟಿನ್ಯೂಸ್ 2 ತಿಂಗಳು ಚೆನ್ನಾಗಿ ಅವರು ಅಲ್ಲಿ ಸಹಕಾರ ಕೊಟ್ಟರು. ಇವನಿಗೆ ಅದಕ್ಕೆ ಸರಿಯಾಗಿ ಇವನು ಪ್ರತಿಸ್ಪಂದಿಸಿದ್ದಾನೆ. ಅದರ ಫಲ ಈಗ ಪರೀಕ್ಷೆಯಲ್ಲಿ ಒಳ್ಳೆ ಮಾರ್ಕ್ ಬಂದಿದೆ. ಎಲ್ಲ ಕೃತಜ್ಞತೆ ಶಾಲೆಗೆ, ಎಲ್ಲ ಲೆಕ್ಚರ್ಸ್ಗೆ ಹೇಳ್ತೇನೆ. ಸಾಯಿ ದರ್ಶನ್ ಅಮ್ಮ ಹೇಳ್ತಾ ಇದ್ರು ಅವರ ವಿದ್ಯಾಸಂಸ್ಥೆಯ ಬಗ್ಗೆ, ಅಲ್ಲಿಯ ಪ್ರಾಂಶುಪಾಲರು, ಉಪನ್ಯಾಸಕರು, ಶಿಕ್ಷಕರ ಬಗ್ಗೆ ಎಲ್ಲ ಹೇಳ್ತಾ ಇದ್ರು. ಅವರು ಇವತ್ತು ಸ್ವತಃ ನಮ್ಮೊಂದಿಗಿದ್ದಾರೆ, ಪ್ರಾಂಶುಪಾಲರಾಗಿರುವಂಥ ಸಂಕೀರ್ತ್ ಹೆಬ್ಬಾರ್. ಸಾಯಿ ದರ್ಶನ್ ನಿಜವಾಗಿ ಒಂದು ಸಾಧನೆಯನ್ನು ಮಾಡಿದ್ದಾನೆ ಅಲ್ವಾ ಸರ್? ಹೌದು, ಖಂಡಿತ. ಅವನು ಮತ್ತು ಅದರೊಟ್ಟಿಗೆ ಅವನ ತಾಯಿಯ ಎಫರ್ಟ್ಸ್ ತುಂಬ ನಾವು ನೆನಪಿಸಿಕೊಳ್ಳಬೇಕಾದ್ದು. ನಮಗೂ ಕೂಡ ತುಂಬ ಕಾಡ್ತಿದ್ದದಂದರೆ ಅವನು ಮುಂದೆ ಒಂದು ಸ್ವತಂತ್ರವಾಗಿ ಬದುಕು ರೂಪಿಸಿಕೊಳ್ಳಬೇಕು ಅನ್ನೋದು ಒಂದೇ ನಮ್ಮೆಲ್ಲರ ಉದ್ದೇಶ. ಆ ನಿಟ್ಟಿನಲ್ಲಿ ನಾವು ಅವನಿಗೆ ಓದುವಂತೆ ಹೆಚ್ಚು ಪ್ರೇರೇಪಿಸಿದ್ದು. ಆ ಪ್ರಕಾರ ಅವನು ಚೆನ್ನಾಗಿ ಓದಿದ್ದಾನೆ. ಬಹುಶಃ ಅದು ಅವನಿಗೆ ಮುಂದೆಗೆ ತುಂಬ ಹೆಲ್ಪ್ ಆದಿತ್ತು. ಈ ಸಮಯದಲ್ಲಿ ನಾನು ನಮ್ಮ ಎಕ್ಸಾಮ್ ಸೆಂಟರ್ SSPU ಕಾಲೇಜಲ್ಲಿ ಆಗಿತ್ತು. ಅವರದ್ದು ಸಹಕಾರವನ್ನು ಸಹ ನೆನೆಸಿಕೊಳ್ಳಲೇಬೇಕು. ಅವನು ಎಕ್ಸಾಮ್ ಬರೀತಾನೆ ಹೇಳಿ ಅವನಿಗಾಗಿ ಅಲ್ಲಿಯ ಪ್ರಾಂಶುಪಾಲರು ಶ್ರೀಯುತ ಸೋಮಶೇಖರ್ ನಾಯಕ್ ಅವರು ರ್ಯಾಂಪ್ ಕೂಡ ರೆಡಿ ಮಾಡಿಸಿದ್ರು ಎಕ್ಸಾಮಿಗಾಗಿ. ಹಾಗಾಗಿ ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಅರ್ಪಿಸ್ತೇನೆ. ಮತ್ತು ನಮ್ಮ ಆಡಳಿತ ಮಂಡಳಿ ಯಾವಾಗಲೂ ಅವನಿಗೆ ಅನೇಕ ರೀತಿಯಿಂದ ಪ್ರೋತ್ಸಾಹ ಮಾಡಿದ್ದಾರೆ 2-3 ವರ್ಷಗಳಿಂದ. ಅವನ ಅನಾರೋಗ್ಯದ ಸಮಯದಲ್ಲಿರ್ಬೋದು, ಅದರ ನಂತರ ಎಜುಕೇಷನ್ನ ಟೈಮಲ್ಲಿ. ಹಾಗಾಗಿ ಅವರಿಗೆ ಮತ್ತು ಸಹಕರಿಸಿದ, ಈಗಾಗಲೇ ಅವನ ತಾಯಿ ಹೇಳಿದ ಹಾಗೆ ಸಹಕರಿಸಿದ ಎಲ್ಲರಿಗೂ ನಾವು ಕೂಡ ಸಂಸ್ಥೆಯ ಪರವಾಗಿ ವಂದಿಸ್ತೇವೆ. ಸುಬ್ರಹ್ಮಣ್ಯ ಸರ್, ಏನು ಹೇಳ್ತೀರಿ ಸಾಯಿ ಸಂದೇಶ್? ತುಂಬ ಸಂತೋಷ ಸರ್. ಸಾಯಿ ದರ್ಶನಿಗೆ ಅಭಿನಂದನೆಗಳು. ಅವನ ಪ್ರಯತ್ನಕ್ಕೆ ಫಲ ಸಿಕ್ಕಿದೆ. ತುಂಬ ಚಾಲೆಂಜನ್ನು ಎದುರಿಸಿ ಅವನು ಮಾಡಿದ್ದು ಸಣ್ಣ ವಿಷಯ ಅಲ್ಲ. ತಾಯಿ ತಂದೆಯ ಸಹಕಾರದೊಂದಿಗೆ ಶಾಲಾ ಆಡಳಿತ ಮಂಡಳಿಯವರು ತುಂಬ ಮುತುವರ್ಜಿ ವಹಿಸಿ, ಶಿಕ್ಷಕರು ಇಲ್ಲಿಗೆ ಬಂದು ಮನೆಗೆ ಬಂದು ಪಾಠ ಮಾಡ್ತಿದ್ರು. ಅವನಿಗೆ ಯಾವಾಗ ಸಾಧ್ಯ ಆಯಿತು, ಅಮ್ಮ ಅವನನ್ನು ಶಾಲೆಯ ತನಕ ಈಸಿ ಚೇರಲ್ಲಿ ಕರ್ಕೊಂಡ್ಬಂದು ಪಾಠ ಮಾಡ್ತಿದ್ರು. ಪ್ರಯತ್ನ ಅದಕ್ಕೆ ಫಲ ಸಿಕ್ಕಿದೆ. ಅವನಿಗೆ ಅಭಿನಂದನೆ ಹೇಳ್ತೇನೆ. ಓಕೆ, ಉಮೇಶ್ ಸರ್. ಒಂದು ಒಳ್ಳೆಯ ಸಾಧನೆಯನ್ನು ಮಾಡಿದ್ದಾನೆ. ನಾವು ಏನಾಗ್ತಾನೋ ಹುಡುಗ ಅಂತ ಹೇಳುವಂಥ ಒಂದು ಹೆದರಿಕೆ ಇತ್ತು ನಮಗೆ. ಆದರೆ ಅವನ ಅಮ್ಮ ಅವನಿಗೆ ಅವನ ಬೆನ್ನ ಹಿಂದೆ ಇದ್ದಂಥ ಒಂದು ಸ್ಫೂರ್ತಿ. ಹಾಗೆ ಮಕ್ಕಳಿಗೂ ನಾನು ಒಮ್ಮೊಮ್ಮೆ ಉದಾಹರಣೆ ಕೊಡುವುದಂತ ಉಂಟು, ಫಿಸಿಕಲ್ ಡಿಸೆಬಿಲಿಟಿ ಈಸ್ ನಾಟ್ ಎ ಬ್ಯಾರಿಯರ್ ಅಂತ. ಅಂದರೆ ಅದನ್ನು ಕೂಡ ಮೀರಿ ನಿಲ್ಲಲಿಕ್ಕೆ ಆಗ್ತದೆ ಅಂತ ಹೇಳೋದಕ್ಕೆ ಸಾಯಿ ದರ್ಶನ್ ಒಂದು ಉದಾಹರಣೆ. ಎಷ್ಟು ಕಷ್ಟಪಟ್ಟಿದ್ದಾನೆ ಅಂತ ಹೇಳಿದರೆ, ಅಂದರೆ ಒಂದು ಸ್ವಾಧೀನ ಇಲ್ಲದಂಥ ಶರೀರವನ್ನು ಇಟ್ಕೊಂಡು ಅವನ ಅಮ್ಮ ಮತ್ತು ಅವರು ಇಬ್ಬರು, ಅದು ನಮಗೆ ವರ್ಡ್ಸಲ್ಲಿ ಅದನ್ನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಆಗದಂಥ ಕಷ್ಟ ಅದು. ಅದನ್ನು ಅವರು ಎದುರಿಸಿ ಕೂಡ ಒಂದು 80% PUCಯಲ್ಲಿ ಮಾರ್ಕ್ ತೆಗಿತಾನೆ ಅಂತ ಆದರೆ, ಅದು ಈ ಥರ ಮಕ್ಕಳಿಗೆ ಕೂಡ ಒಂದು ಮಾದರಿ ಅಂತ ನಮಗೆ ಅನಿಸ್ತದೆ. ನಮ್ಮದು ಏನಿದ್ರೂ ಅದೊಂದು ಅನುಕಂಪದ ದೃಷ್ಟಿಯಿಂದ ನಾವು ಹೆಲ್ಪು ಅಥವಾ ಅವನಿಗೆ ಸಹಾಯ ಮಾಡಿದರೂ ಕೂಡ ಅವರು ಅದನ್ನು ಪಾಸಿಟಿವ್ ಆಗಿ ತೆಕ್ಕೊಂಡು ಈ ಚಾಲೆಂಜನ್ನು ಒಂದು ಫೇಸ್ ಮಾಡಿದ ರೀತಿ ಅದು ಎಲ್ಲರಿಗೊಂದು ಮಾದರಿ ಅಂತ ನನಗೆ ಅನಿಸ್ತದೆ. ಪ್ರಿಯ ವೀಕ್ಷಕರೇ, ಈ ಸವಾಲು ಸಾಧನೆ ಅಂತೆಲ್ಲ ನಾವು ಹೇಳುವಾಗ ಅಥವಾ ಭಾಷಣ ಮಾಡುವಾಗ ದೂರದ
ಉದಾಹರಣೆಗಳನ್ನು ಕೊಡ್ತಾ ಇರ್ತೇವೆ. ಆದರೆ ಇಂಥ ಉದಾಹರಣೆಗಳು ನಮ್ಮಲ್ಲೂ ಕೂಡ ಇವೆ. ಜೀವಂತ ಉದಾಹರಣೆ ಸಾಯಿ ದರ್ಶನ್. ತನ್ನ ಅಂಗವೈಕಲ್ಯತೆಯನ್ನು ಮೆಟ್ಟಿ ನಿಂತು ಬದುಕು ಕೊಟ್ಟಿರುವಂಥ ಕಷ್ಟಗಳನ್ನು ಹಿಮ್ಮೆಟ್ಟಿಸಿ ತಂದೆ ತಾಯಿಯ ಸಹಕಾರದೊಂದಿಗೆ ಶೈಕ್ಷಣಿಕ ಸಾಧನೆಯನ್ನು ಮಾಡಿದ್ದಾರೆ. ಅವರು ಬದುಕಿನಲ್ಲೂ ಕೂಡ ಸಾಧನೆ ಮಾಡಬೇಕು. ಅದಾಗಬೇಕಿದ್ರೆ ಇನ್ನಷ್ಟು ಉನ್ನತ ಶಿಕ್ಷಣ ಅವರಿಗೆ ದೊರೀಬೇಕು. ಹಾಗಾಗಿ ನಮ್ಮ ಈ ಸ್ಟೋರಿಯನ್ನು ನೋಡ್ತಾ ಇರುವಂಥ ತಾವು ಕೂಡ ಇದಕ್ಕೆ ಸಹಕಾರವನ್ನು ಮಾಡಬೇಕು ಎನ್ನುವುದು ನಮ್ಮ ಆಶಯ ಕೂಡ. ಮತ್ತೊಮ್ಮೆ ಸಾಯಿ ದರ್ಶನ್ ಅಭಿನಂದನೆಗಳು. ಒಳ್ಳೆಯದಾಗಲಿ ಎನ್ನುವ ಆಶಯದೊಂದಿಗೆ ಸುಬ್ರಹ್ಮಣ್ಯದಿಂದ ಕ್ಯಾಮರಾ ಪರ್ಸನ್ ಕೌಶಿಕ್ ರಾಮ್ ಬಳ್ಳಕ, ರಿಪೋರ್ಟರ್ ಕುಶಾಂತ್ ಕೊರತಿರಪ್ಪ ಜೊತೆ ದುರ್ಗಾಕುಮಾರ್ ನಾಯಕರೆ, ಸುದ್ದಿ ನ್ಯೂಸ್. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.